ರಾಜ್ಯದಲ್ಲಿ ಮತ್ತೆ ಶುರುವಾಯ್ತಾ ಎಲ್ಪಿಜಿ ಸಿಲಿಂಡರ್ ಸಮಸ್ಯೆ ಎನ್ನುವಂತ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತಾ ಇದೆ. ಒಂದೇ ಒಂದು ಸಿಲಿಂಡರ್ಗಾಗಿ ಜನ ಊಟ ನಿದ್ರೆ ಬಿಟ್ಟು ಹೆಣಗಾಟವನ್ನ ಪಡ್ತಾ ಇದ್ದಾರೆ. ಇದು ರಾಜ್ಯದ ಜನರ ಪರಿಸ್ಥಿತಿ. ಎಲ್ಪಿಜಿ ಸಿಲಿಂಡರ್ ಸಮಸ್ಯೆ ಮತ್ತೆ ಉದ್ಭವಿಸಿದೆ. ಒಂದೇ ಒಂದು ಸಿಲಿಂಡರ್ಗಾಗಿ ಊಟ ನಿದ್ರೆ ಬಿಟ್ಟು ಪರದಾಡುವಂತ ಪರಿಸ್ಥಿತಿ. ಒಂದು ಚಾಪೆ, ಒಂದು ದಿಂಬು, ಖಾಲಿ ಸಿಲಿಂಡರ್ ಹಿಡ್ಕೊಂಡು ಬಂದು ಜನ ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಸಾಲಗುಂದಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಗಲು ರಾತ್ರಿ ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಹಕರ ಸರತಿ ಸಾಲು ಕಂಡು ಬರ್ತಾ ಇದೆ. 4 ದಿನದಿಂದ ಗ್ಯಾಸ್ಗಾಗಿ ಗ್ರಾಮಸ್ಥರು ಅಲೆದಾಡ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿ ವಿರುದ್ಧ ಗ್ರಾಹಕರು ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಎಲ್ಪಿಜಿ ಸಿಲಿಂಡರ್ನ ಸಮಸ್ಯೆ ಉಂಟಾಯ್ತಾ ಎನ್ನುವಂಥ ಪ್ರಶ್ನೆ. ಬುಕ್ ಮಾಡಿದ್ರು ಕೂಡ ಸಿಲಿಂಡರ್ಗಳು ಬರ್ತಾ ಇಲ್ಲ. ಕೆಲವೊಂದಿಷ್ಟು ಕಡೆಯಲ್ಲಿ ತಿಂಗಳುಗಟ್ಟಲೆ ವೆಯ್ಟ್ ಮಾಡಬೇಕು. ಇನ್ನೊಂದು ಕಡೆಯಲ್ಲಿ ಗ್ರಾಹಕರಿದ್ದಾರಲ್ಲ, ಗ್ಯಾಸ್ ಏಜೆನ್ಸಿಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ. ಅಂತ ಪರಿಸ್ಥಿತಿ ಇದೆ. ರಾತ್ರಿಯೆಲ್ಲ ಅಲ್ಲೇ ಕಾಯ್ತಿದ್ದಾರೆ. ಒಂದು ಚಾಪೆ, ಒಂದು ದಿಂಬು ತಗೊಂಡು ಗ್ಯಾಸ್ ಏಜೆನ್ಸಿ ಮುಂದೆ ಕಾದು ಕುಳಿತುಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಇದೆ. ಹಾಗಾದ್ರೆ ಗ್ಯಾಸ್ ಏಜೆನ್ಸಿಗಳಿಗೆ ಬರ್ತಾ ಇರುವಂತ ಸಿಲಿಂಡರ್ಗಳು ಎಲ್ಲಿಗೆ ಹೋಗ್ತಾ ಇವೆ? ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆಯಾ? ಹೆಚ್ಚಿನ ಹಣಕ್ಕೆ ಏಜೆನ್ಸಿಯವರು ಮಾರ್ಕೊಳ್ತಾ ಇದ್ದಾರಾ? ಹೀಗೆ ಅನೇಕ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ನೀವೀಗ ನೋಡ್ತಾ ಇರೋದು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಸಾಲುಗುಂದಿಯ ದೃಶ್ಯಾವಳಿಗಳನ್ನ. ಜನ ರಾತ್ರಿ ಆದ್ರೂ ಕೂಡ ಗ್ಯಾಸ್ ಏಜೆನ್ಸಿಯ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ. ಸಾಮಾನ್ಯ ದೃಶ್ಯ ಬೆಳಗ್ಗೆಯೂ ಕೂಡ ಅದೇ ರೀತಿಯಾಗಿ ಕಂಡು ಬರ್ತಾ ಇದೆ. ಗ್ಯಾಸ್ ಸಿಲಿಂಡರ್, ಖಾಲಿ ಸಿಲಿಂಡರ್ ತಂದಿದ್ದಾರೆ. ಚಾಪೆ, ದಿಂಬು ಎಲ್ಲವೂ ಅವ್ರ ಜೊತೆ ಇದೆ. ಹೋದ್ರೆ ಯಾವ್ದನ್ನ ಇವತ್ತಿನ ನಾಗಸ ರಾತ್ರಿ ಒಂದಾಗಲಿ ಯಾರು ಕೇರ್ ಮಾಡ್ತಾ ಇಲ್ಲ. ಹೋದ್ರೆ ಯಾವ್ದನ್ನ ಹೆಚ್ಚು ಕಡಿಮೆ ಮಾಡಿದ್ರೆ ಅವ್ರಿಗೆ ಕರ್ಸ್ಬೇಕು, ಇವ್ರಿಗೆ ಕರ್ಸ್ಬೇಕಂತ ಅವ್ರು ಬರೋದೇ ಇಲ್ಲ. ಈಗ ಮತ್ತೆ ನಾಳೆ ಈಗ ಬಂದು ಈಗ ಮುಂಜಾನೆ ನಸಿಗಿಟ್ಟವ್ರಿ ಇನ್ನಗರಿಗೆ ನಾವು ಇಲ್ಲೇ ಏನ್ ಪ್ರಾಬ್ಲಮ್ ಇಲ್ಲ. ಈಗ ಅವ್ರು ನಾಳೆ ಕೊಟ್ಟಾಕ ಕರೆ ನಾಳೆ ಕೊಳ್ಳಿದ್ರೆ ಮತ್ತೆ ಏನಾಗ್ತದೆ ಮುಂದೆ ಹೆಂಗಿರುತ್ತೆ ನಮ್ ನಾಳೆ ಬರ ಇದೆ ಅಷ್ಟೇ. ಇವತ್ತಿನ ಗ್ಯಾಸ್ ಸಲುವಾಗಿ ಎಲ್ಲ ಇದು ಉಪವಾಸ ಸತ್ಯಾಗ್ರಹ ನಿಮ್ದು. ನಾಳೆ ಗ್ಯಾಸ್ ಕೊಡ ತಗನ ಊಟ ಮಾಡಲ್ಲ ನೀವು. ಮಾಹಿತಿ ಕೊಡ್ತಾರೆ ನಮ್ಮ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ನೀಲಕಂಠ ಸ್ವಾಮಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನೀಲಕಂಠ ಸ್ವಾಮಿ, ಗಮನಿಸ್ತಾ ಇದ್ವಿ, ಜನ ರಾತ್ರಿ ಆದ್ರೂ ಕೂಡ ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ. ಯಾಕಲ್ಲಿ ಸಮಸ್ಯೆ ಉದ್ಭವ ಆಗ್ತಾ ಇದೆ? ಸಪ್ಲೈ ಆಗ್ತಾ ಇಲ್ವಾ, ಅಥವಾ ಗ್ಯಾಸ್ ಏಜೆನ್ಸಿಯವರು ಸಿಲಿಂಡರ್ಗಳು ಇದ್ರೂ ಕೊಡ್ತಾ ಇಲ್ವಾ? ಹೇಗೆ? ನಿಜ ಸಂಪತ್ತು, ಇಲ್ಲಿ 3 ರೀತಿಯಾದ ಸಂಶಯಗಳು ನಮ್ಗೆ ಉಂಟಾಗ್ತವೆ. ಯಾಕಂತಂದ್ರೆ ಸರ್ಕಾರ ಈಗಾಗಲೇ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಿ ಸಾಕಷ್ಟು ಹೊಸ ನಿಯಮಗಳನ್ನ ಜಾರಿ ಮಾಡಿದೆ. ಆದ್ರೆ ಇನ್ನೊಂದು ಕಡೆ ನೋಡುವಂತ ಸಂದರ್ಭದಲ್ಲಿ ಏನಾದ್ರೂ ಇಲ್ಲಿ ಕಾಳಸಂತೆಯಲ್ಲಿ ಸಿಲಿಂಡರ್ಗಳು ಮಾರಾಟವಾಗ್ತಾ ಇದೆಯಾ ಅನ್ನೋ ಅನುಮಾನ ಈ ಒಂದು ದೃಶ್ಯಗಳನ್ನ ನೋಡಿದಾಗ ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂತಂದ್ರೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಸಾಲಗುಂದ ಮಾತ್ರ ಅಲ್ಲ, ಹಲವು ಗ್ರಾಮಾಂತರ ಭಾಗದಲ್ಲಿ ಇದೇ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವ್ರಿಗೇನು ಸಿಲಿಂಡರ್ ಖಾಲಿ ಆದ ನಂತರ ಒಂದು ಸಿಲಿಂಡರ್ ತರಬೇಕು ಅಂದ್ರೆ ಬರೀ ಸಿಲಿಂಡರ್ ತಗೊಂಡೋದ್ರೆ ಹಾಗಲ್ಲ. ಸಿಲಿಂಡರ್ ಜೊತೆಗೆ ಒಂದು ಚಾಪೆ, ಒಂದು ದಿಂಬು, ಒಂದು ಹೊಚ್ಕೊಳ್ಳೋಕೆ ಒಂದಷ್ಟು ಚಾದರ್ಗಳನ್ನ ತಗೊಂಡು ಹೋಗ್ಬೇಕಾದ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ 45 ದಿನಗಳ ನಂತರ ಬುಕ್ ಮಾಡಿದ್ರು ಕೂಡ ಇವರು 2 ದಿನ, 2 ಹಗಲು 2 ರಾತ್ರಿ ಆ ಒಂದು ಏಜೆನ್ಸಿಗಳ ಮುಂದೆ ಹಾಸ್ಕೊಂಡು ಮಲ್ಕೊಂಡು ಒಂದು ಸಿಲಿಂಡರ್ ತರುವಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ ಅನ್ನೋದು ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಗ್ರಾಮಸ್ಥರು ಕೂಡ ಸಾಕಷ್ಟು ಅಸಮಾಧಾನವನ್ನ ಈ ಒಂದು ಭಾರತ್ ಗ್ಯಾಸ್ ಏಜೆನ್ಸಿ ವಿರುದ್ಧ ಹೊರ ಹಾಕ್ತಾ ಇರ್ತಕ್ಕಂಥದ್ದು. ನಾವು 4 ದಿನ ಕಾಯ್ಬೇಕು ಅಂತಂದ್ರೆ ಯಾಕೆ? ಇಲ್ಲಿ ಬೇರೆ ಕಡೆ ನೋಡಿದಂತ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಸಿಲಿಂಡರ್ಗಳು ಬರ್ತಾ ಇದೆ ಅಂತ ಹೇಳ್ತಾರೆ. ನಮಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಗಳನ್ನ ಹಾಕ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಈಗಾಗಲೇ ಆ ಒಂದು ಗ್ರಾಮಸ್ಥರು ಮಾಹಿತಿಯನ್ನ ನೀಡಿದ್ದಾರೆ. ಇಲ್ಲಿ ಸಿಲಿಂಡರ್ಗಳನ್ನ ಕೊಡ್ತಾ ಇಲ್ಲ, ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಅಲ್ಲಿ ಹೊರ ಹಾಕಿರ್ತಕ್ಕಂಥದ್ದು. ಆದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಅಲ್ಲಿ ಗಮನ ಹರಿಸದೇ ಇರುವಂತದ್ದು ನಿಜಕ್ಕೂ ವಿಷಾದನೀಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಂಪತ್. ಈಗಾಗ್ಲೂ ನೋಡ್ಬೇಕು, ಇನ್ನಾದ್ರೂ ಅಧಿಕಾರಿಗಳು ಅಥವಾ ಗಮನ ಹರಿಸಿ ಅಲ್ಲಿ ಸಾರ್ವಜನಿಕರಿಗೆ ಸಿಲಿಂಡರ್ನ ಕೊಡಿಸೋ ವ್ಯವಸ್ಥೆ ಮಾಡ್ತಾರ ಅನ್ನೋದು ನೋಡ್ಬೇಕಾಗಿರ್ತಕ್ಕಂಥದ್ದು ಸಂಪತ್. ಥ್ಯಾಂಕ್ ಯು ನೀಲಕಂಠ ಸ್ವಾಮಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.